ಮದ್ಯಪಾನಿಗಳು ಹುಚ್ಚರು, ಎಣ್ಣೆ ಹೊಡೆಯೋರು ಹುಚ್ಚರು. ಮದ್ಯಪಾನಿಗಳಿಗೆ ಬಂದಿರುವಂತದ್ದು ಒಂದು ರೋಗ. ಆ ರೋಗದ ಹೆಸರು ಯಾವತ್ತೂ ಕರಿಬೇಡಿ. ಅವರು ಇನ್ನಷ್ಟು ದೂರ ಆಗ್ತಾರೆ ನಿಮ್ಮಿಂದ. ಸೊ ಅವರಿಗೆ ಆ ಹೆಲ್ಪ್ ಅನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ, ಬಟ್ ನೀವು ಹೆಲ್ಪ್ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಸ್ವಲ್ಪ ಗಂಭೀರವಾಗಿರುವಂಥದ್ದು. ಸೊ ಅದರಿಂದ ಗಂಭೀರವಾಗಿರೋ ವಿಚಾರವನ್ನ ಕೇಳೋದಕ್ಕೆ ಇಷ್ಟಪಡದೇ ಇರೋರು ದಯವಿಟ್ಟು ಸ್ಕಿಪ್ ಮಾಡಿ ಬೇರೆ ಯಾವುದಾದ್ರೂ ವಿಡಿಯೋನ ನೋಡಿ. ಆದರೆ ಈ ವಿಚಾರವನ್ನು ನೀವು ನೋಡೋದ್ರಿಂದ ನಿಮಗೆ ಅಥವಾ ನಿಮ್ಮ ಜೊತೆಯಲ್ಲಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ಇದು 4 ಜನಕ್ಕೆ ನಿಮಗೆ ಮಾತಾಡಿ ಶೇರ್ ಮಾಡಲಿಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಅಂತ ಗಂಭೀರವಾದ ವಿಷಯ ಏನು ಇವತ್ತಿನ ವಿಷಯ? ಬಹಳ ಜನರು ಬಾಯಿಯಿಂದ ನಾವು ಕೇಳ್ತಾನೆ ಇರ್ತೀವಿ, ಮದ್ಯಪಾನಿಗಳು ಹುಚ್ಚರು, ಎಣ್ಣೆ ಹೊಡೆಯೋರು ಹುಚ್ಚರು, ಅವ್ರು ಕುಡುಕರು ಹುಚ್ಚರು ಅಂತ. ಆದ್ರೆ ಈ ಹೇಳೋರು ಏನ್ ಅರ್ಥ ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ. ಆದ್ರೆ ನಿಜ ಏನು ಅಂತಂದ್ರೆ, ಮದ್ಯಪಾನ ಮಾಡೋರು ಹುಚ್ಚರಲ್ಲ. ಅವರು ಕೂಡ ನಮ್ಮಂತೆ ಮಾನವರು, ಮನುಷ್ಯರು. ಆದ್ರೆ ಅವರ ಮನಸ್ಸು ಮತ್ತು ದೇಹ ಒಂದೇ ಪದಾರ್ಥಕ್ಕೆ ಅಂದ್ರೆ ಮದ್ಯಕ್ಕೆ ಅಂಟ್ಕೊಂಡಿರುತ್ತೆ. ಅದರ ಬಾಂಧವ್ಯ ಜಾಸ್ತಿ ಆಗಿರುತ್ತೆ ಮದ್ಯದ ಜೊತೆ. ಮದ್ಯ ಅಂದ್ರೆ ಡ್ರಿಂಕ್ಸ್ ಮನುಷ್ಯನ ಮೆದುಳನ್ನ ಹಾಳು ಮಾಡುತ್ತೆ. ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕಡಿಮೆ ಮಾಡುತ್ತೆ. ಒಂದೇ ಕ್ಷಣದಲ್ಲಿ ಸಂತೋಷ ಕೊಡುತ್ತಾ ನಂತರ ನೋವನ್ನ ತುಂಬುವಂತ ಕೆಲಸ ಈ ಆಲ್ಕೋಹಾಲ್ ಮಾಡುತ್ತೆ. ಇದಕ್ಕಾಗಿ ಕೆಲವೊಮ್ಮೆ ಅರ್ಥವಿಲ್ಲದಂತೆ ವರ್ತಿಸ್ತಾರೆ. ಅವರ ಪರ್ಸನಾಲಿಟಿ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋದು ಏನಕ್ಕೆ ಅಂದ್ರೆ ಈ ಆಲ್ಕೋಹಾಲಿಂದ. ಇವ್ರು ಯಾರು ಹುಚ್ಚರಲ್ಲ, ಆದ್ರೆ ಇವರೆಲ್ಲ ಡಿಪೆಂಡೆಡ್ ಆಗಿದ್ದಾರೆ. ಅದು ಒಂದು ರೋಗ. ಮದ್ಯಪಾನಿಗಳಿಗೆ ಬಂದಿರುವಂಥದ್ದು ಒಂದು ರೋಗ. ಆ ರೋಗದ ಹೆಸರೇ ಅಡಿಕ್ಷನ್. ಈ ರೋಗವನ್ನ ನಾವು ಕಾಮಿಡಿ ಮಾಡೋದ್ರಿಂದ, ಅವರನ್ನ ಗೇಲಿ ಮಾಡೋದ್ರಿಂದ, ಆಸೆ ಮಾಡೋದ್ರಿಂದ ಅದನ್ನ ಗುಣಪಡಿಸೋದಕ್ಕಾಗೋದಿಲ್ಲ. ಬದಲಿಗೆ ಅದಕ್ಕೆ ಅರಿವು ಕೊಡಬೇಕು, ಸಹಾನುಭೂತಿನ ತೋರಿಸ್ಬೇಕು, ಚಿಕಿತ್ಸೆಯನ್ನ ಕೊಡಬೇಕು. ಸ್ನೇಹಿತರೆ, ಮದ್ಯಪಾನಿಯನ್ನ ಹುಚ್ಚ ಅಂತ ಯಾವತ್ತೂ ಕರಿಬೇಡಿ. ಅವರು ಇನ್ನಷ್ಟು ದೂರ ಆಗ್ತಾರೆ ನಿಮ್ಮಿಂದ. ಆದ್ರೆ ನೀವು ಬದಲಾಗಬಹುದು. ನಿಮ್ಮೊಳಗಡೆ ಆ ಶಕ್ತಿ ಇದೆ, ಬದಲಾಗಕ್ಕಿರೋ ಶಕ್ತಿ ಇದೆ ಅಂತ ನೀವು ಹೇಳಿ ಅವರ ಜೀವನ ಬದಲಾಯಿಸಬಹುದು. ಹೀಗಾಗಿ ಮುಂದೊಮ್ಮೆ ನೀವು ಯಾರನ್ನಾದ್ರೂ ಕುಡುಕರನ್ನ, ಮದ್ಯಪಾನಿಗಳನ್ನ, ಅವರು ಮದ್ಯಪಾನ ವ್ಯಸನದಿಂದ ಬಳಲ್ತಾ ಇದ್ರೆ ನೋಡಿದ್ರೆ ಅವರು ಹುಚ್ಚರು ಅಂತ ನೀವು ಯಾವತ್ತೂ ಅನ್ಕೋಬೇಡಿ. ಅವರು ನಿಮ್ಮ ಸಹಾಯಕ್ಕಾಗಿ ಕಾಯ್ತಾ ಇರೋರು, ನಿಮ್ಮ ಹೆಲ್ಪಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅವರಿಗೆ ಆ ಹೆಲ್ಪ್ ಅನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ, ಬಟ್ ನೀವು ಹೆಲ್ಪ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.